ಈ ಕೆಮಿಕಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಗುಂಡೂರಾವ್ ಆರೋಗ್ಯ ಸಚಿವರು ಪ್ರೆಸ್ ಮೀಟ್ ಅನ್ನು ಮಾಡ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಪತ್ರಕರ್ತ ಸ್ನೇಹಿತರೆ, ಇವತ್ತು ಕೆಲವು ವಿಷಯಗಳನ್ನು ಏನು ಕಳೆದ ತಿಂಗಳುಗಳಲ್ಲಿ ಏನೇನು ಕ್ರಮಗಳು ನಮ್ಮ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಏನಿದೆ ಇದರ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಕ್ರಮಗಳ ಬಗ್ಗೆ ನಿಮ್ಮ ಮುಂದೆ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಮತ್ತು ಪತ್ರಿಕಾ ಒಂದು ಪ್ರಕಟಣೆ ಕೂಡ ನಿಮ್ಮ ಕೈಗೆಲ್ಲರೂ ಕೂಡ ಕೊಡ್ತಾ ಇದ್ದೀನಿ. ಮುಖ್ಯವಾಗಿ ಜನವರಿ ತಿಂಗಳಲ್ಲಿ ನಾವು ನಮ್ಮ ಏನು ಔಷಧಿ ಪರೀಕ್ಷೆ ಮಾಡ್ತಕ್ಕಂಥದ್ದಿದೆ, ಜನವರಿ ತಿಂಗಳಲ್ಲಿ 1133 ಔಷಧ ಮಾದರಿಗಳನ್ನು ವಿಶ್ಲೇಷಣೆ ನಾವು ಮಾಡಿಸಿದ್ದೀವಿ. ಅದರಲ್ಲಿ 938 ಉತ್ತಮ ಬಂದಿದೆ ಅಂತ ಇದೆ ಮತ್ತು 106 ಅನುತ್ತಮ ಅಂತ ಬಂದಿದೆ. ಅದೇ ರೀತಿ ಫೆಬ್ರವರಿ ತಿಂಗಳಲ್ಲಿ 1841 ಔಷಧಿ ಮಾದರಿಗಳನ್ನು ನಾವು ವಿಶ್ಲೇಷಣೆ ಮಾಡಿಸಿದೋ. ಇಲ್ಲಿಯವರೆಗೆ 58 ಮಾದರಿಗಳು ಅನುತ್ತಮ ಅದರಲ್ಲಿ ಗುಣಮಟ್ಟ ಅನುತ್ತಮ ಇದೆ ಅಂತ ಬಂದಿದೆ, NSQ ಅಂತ ಬಂದಿದೆ. ಇನ್ನೂ ಪೂರ್ತಿ ಅದರದೆಲ್ಲ ವಿಶ್ಲೇಷಣೆ ಆಗ್ತಾ ಇದೆ. ಅದೇ ರೀತಿ ನಮ್ಮ ಏನು ಕಾಂತಿವರ್ಧಕಗಳ ಒಂದು ಗುಣಮಟ್ಟ ಏನಿದೆ, ಕಾಸ್ಮೆಟಿಕ್ಸ್, ಅದರದ್ದು ಕೂಡ ನಾವು ಮಾಡಿಸಿದ್ದೇವೆ. 262 ಮಾದರಿಗಳನ್ನು ವಿಶ್ಲೇಷಣೆ ಮಾಡಿಸಿದೋ. ಅದರಲ್ಲಿ 120 ಉತ್ತಮ ಗುಣಮಟ್ಟ ಅಂತ ಬಂದಿದೆ. ಉಳಿದ ಇನ್ನೂ ವಿಶ್ಲೇಷಣೆ ಹಂತದಲ್ಲೇ ಇದೆ. ಅಂದರೆ ಯಾವುದು ಕೂಡ ಇದುವರೆಗೂ ಅನುತ್ತಮ ಅಂತ ಈ ಕ್ರಾಂತಿವರ್ಧಕಗಳಲ್ಲಿ ಕಾಸ್ಮೆಟಿಕ್ಸಲ್ಲಿ ಬಂದಿಲ್ಲ. ಡಿಸೆಂಬರು ಮತ್ತು ಜನವರಿ ತಿಂಗಳಲ್ಲಿ ನಮ್ಮ ಏನು ಕಾಂತಿವರ್ಧಕ ಅಧಿನಿಯಮ ಪ್ರಕಾರ ನಿಯಮಗಳನ್ನು ಉಲ್ಲಂಘನೆ ಮಾಡಿದ 75 ಸಂಸ್ಥೆಗಳ ವಿರುದ್ಧ ನ್ಯಾಯಾಲಯಗಳಲ್ಲಿ ಮೊಕದ್ದಮೆಯನ್ನು ದಾಖಲೆ ಮಾಡಿದ್ದೇವೆ. ಅಂದರೆ ಇದು ಇದಿರ್ತಾನೆ, ಇದು NSQ ಬಂದಿರೋದು ಏನು ಡ್ರಗ್ಸ್ದು, ಕಾಂತಿವರ್ಧಕ ಅಲ್ಲ, ಔಷಧಿಗಳು ಯಾವುದ್ಯಾವುದು ಡಿಸೆಂಬರ್ ಜನವರಿಲಿ ನಾವು ಮಾದರಿಗಳನ್ನು ವಿಶ್ಲೇಷಣೆ ಮಾಡಿಸಿ ಅನುತ್ತಮ ಅಂತ ಬಂದಿದೆ. ಅದರಲ್ಲಿ ಈಗ 75 ಸಂಸ್ಥೆಗಳ ವಿರುದ್ಧ ನಾವು ಮೊಕದ್ದಮೆಗಳನ್ನು ಹಾಕಿದ್ದೀವಿ. ಆಯಿತಾ? ಅರ್ಥ ಆಯಿತಾ? ಕನ್ಫ್ಯೂಷನ್ ಅಮ್ಮ? 75 ಈಗ ನಾವು ಮೊಕದ್ದಮೆಯನ್ನು ದಾಖಲೆ ಮಾಡಿದ್ದೀವಿ. ಮತ್ತು ಸುಮಾರು ಕೆಲವು ಏನು ಮಾರುಕಟ್ಟೆಗೆ ಹೋದಂಥ ಡ್ರಗ್ಸನ್ನು, ಅಂದರೆ ಫಾರ್ಮಸಿಗಳಿಂದನೇ ಅದನ್ನು ವಾಪಸ್ ತರಿಸುವಂಥದ್ದು ಮಾಡಿ ಸುಮಾರು 17 ಲಕ್ಷಕ್ಕಿಂತ ಹೆಚ್ಚಿನ ಮೌಲ್ಯದ ಅನುತ್ತಮ ಗುಣಮಟ್ಟದ ಔಷಧಿಗಳನ್ನು ಅದು ಮಾರುಕಟ್ಟೆಯಿಂದ ಹಿಂಪಡೆದಿದ್ದೇವೆ. ಇದು ಆಗಿರುವಂಥದ್ದು ನಿಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ಇದೆ. ಭಾಳ ವಿಶೇಷವಾಗಿ ಹೇಳಬೇಕಾಗಿರುವಂಥದ್ದು ಈ NDPS ಅಂತ ಏನು ಹೇಳ್ತೀವಿ, ಅಂದರೆ ಮಾದಕ ಔಷಧಿಗಳು, ನಾರ್ಕೋಟಿಕ್ ಡ್ರಗ್ಸು ಮತ್ತು ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್, NDPS, ಅದರ ದುರ್ಬಳಕೆ ತಡೆಗಟ್ಟಬೇಕು ಅಂತ ಉದ್ದೇಶದಿಂದ ಹಲವಾರು ಹಿಂದೆನೂ ಕೂಡ ಮುಖ್ಯಮಂತ್ರಿಯವರು ಸಭೆ ಮಾಡಿ ನಮಗೆಲ್ಲರೂ ಕೂಡ ಈ ಡ್ರಗ್ಸಿನ ವಿಚಾರದಲ್ಲಿ ಅವರು ಗೃಹ ಇಲಾಖೆ, ನಮ್ಮ ಇಲಾಖೆ ಎಲ್ಲರೂ ಕೂಡ ಇದ್ರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಹೇಳಿದರು. ನಾವು ಕೆಲವು ಕ್ರಮಗಳು ತಗೊಂಡಿದ್ದು. ಈ ವಿಷಯದಲ್ಲಿ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಜನವರಿ ತಿಂಗಳಲ್ಲಿ ನಾವು ಇದನ್ನು ಸುಮಾರು 488 ಔಷಧಿ ಮಳಿಗೆಗಳನ್ನು ಪರಿವೀಕ್ಷಣೆ ಮಾಡಿದ್ದೀವಿ. ಯಾರ್ಯಾರು ಅವರಲ್ಲಿ ಈ ಥರದ್ದೇನಾದರೂ ಕಾನೂನು ಉಲ್ಲಂಘನೆ ಮಾಡಿದ್ದಾರಾ ಇಲ್ವಾ ಅಂತ. ಅದರಲ್ಲಿ ನಿಯಮಗಳ ಉಲ್ಲಂಘನೆ ಆಗಿರುವಂಥದ್ದು 400 ಮಳಿಗೆಗಳು, 400 ಫಾರ್ಮಸೀಸ್ ವೈಲೇಟೆಡ್. 400 ಔಟ್ ಆಫ್ 488, 400 ಅದು ವೈಲೇಷನ್ಗಳು ಮಾಡಿದ್ದಾರೆ. ಅವರಿಗೆ ನಾವೆಲ್ಲರೂ ಕೂಡ ಶೋಕಾಸ್ ನೋಟಿಸ್ಗಳು ನಾವು ಅವ್ರಿಗೆ ಕೊಟ್ಟಿದ್ದೇವೆ. ಮತ್ತು ಸಮಂಜಸ ಉತ್ತರ, ಯಾರು ಸರಿಯಾದ ರೀತಿ ಉತ್ತರಗಳು ಕೊಡದೇ ಇರತಕ್ಕಂಥ ಮಳಿಗೆಗಳ ಮೇಲೆ, ಫಾರ್ಮಸಿಗಳ ಮೇಲೆ 213 ಪರವಾನಗಿಗಳನ್ನು ಅಮಾನತ್ ಮಾಡಿದ್ದೀವಿ. 213 ಫಾರ್ಮಸಿಸ್ಟ್ ಲೈಸೆನ್ಸಸ್ ಹ್ಯಾವ್ ಬಿನ್ ಸಸ್ಪೆಂಡೆಡ್ ಮತ್ತು 3 ರದ್ದು ಮಾಡಿದ್ದೀವಿ. ಆಯಿತಾ? ಸೊ ಇದು ಒಂದು ಕ್ರಮವನ್ನು ನಮ್ಮ ಔಷಧ ಆಡಳಿತ ಇಲಾಖೆಯವರು ಮಾಡಿರುವಂಥದ್ದು. ಅದೇ ರೀತಿಯಾಗಿ ಈ ಆ್ಯಂಟಿಬಯೋಟಿಕ್ಸ್ ಏನಿದೆ,
ಅದನ್ನು ಕೂಡ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ಮಾರಾಟ ಮಾಡ್ತಕ್ಕಂಥದ್ದು ಆಗುವಂಥದ್ದು ನಿಮಗೆಲ್ಲರೂ ಕೂಡ ಗೊತ್ತಿದೆ, ನಮಗೂ ಕೂಡ ಗೊತ್ತಿದೆ. ಅನೇಕ ಜನ ನಾವುಗಳೇ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ಖರೀದಿ ಮಾಡುವಂಥದ್ದು ಕೂಡ ನಾವು ನೋಡಿದ್ದೀವಿ. ಇದರ ಬಗ್ಗೆಯೂ ಕೂಡ ನಾವು ಫೆಬ್ರವರಿ ತಿಂಗಳಲ್ಲಿ ಒಂದು ವಿಶೇಷವಾದಂಥ ಒಂದು ಕಾರ್ಯಾಚರಣೆಗಳನ್ನು ಮಾಡ್ತಕ್ಕಂಥದ್ದು ಮಾಡಿ 199 ಪರಿವೀಕ್ಷಣೆಗಳನ್ನು ನಾವು ಈ ತಿಂಗಳಲ್ಲಿ ಮಾಡಿದ್ದೀವಿ, ಫೆಬ್ರವರಿ ತಿಂಗಳಲ್ಲಿ ಮಾಡಿದ್ದೀವಿ. ಮತ್ತು 52 ಔಷಧಿ ಮಳಿಗೆಗಳಲ್ಲಿ ಆ್ಯಂಟಿಬಯೋಟಿಕ್ ಔಷಧಿಗಳು ಮಾರಾಟ ಮಾಡಿರುವುದು ಕಂಡು ಬರುತ್ತದೆ. ಅಂದರೆ ಅನಧಿಕೃತವಾಗಿ, ಅಂದರೆ ಯಾವುದೇ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ಮಾರಾಟ ಮಾಡಿರುವಂಥದ್ದು, ಕಾನೂನು ಉಲ್ಲಂಘನೆ ಮಾಡಿ ಮಾರಾಟ ಮಾಡಿರ್ತಕ್ಕಂಥ 52 ಮಳಿಗೆಗಳು, ಅವರೆಲ್ಲರೂ ಆ 52 ಪ್ರಕರಣಗಳಲ್ಲಿ ನಾವೀಗ ಮೊಕದ್ದಮೆ ಹೂಡಲು ಈಗ ನಾವು ಆ ಕಾರ್ಯವನ್ನು ಈ ಆಹಾರ ಪದಾರ್ಥಗಳಲ್ಲಿ ಕೆಮಿಕಲ್ ಮಿಕ್ಸ್ ಆಗಿರುವ ವಿಚಾರ ಸೇರಿದಂತೆ ಒಂದಿಷ್ಟು ಔಷಧಗಳನ್ನು ಬ್ಯಾನ್ ಮಾಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಆರೋಗ್ಯ ಸಚಿವರು ಮಹತ್ವದ ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ತಾರೆ, ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಈಗಾಗಲೇ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ರು. ಆರೋಗ್ಯ ಇಲಾಖೆ ಹೇಗೆ ಮಾದರಿಗಳನ್ನು ಸಂಗ್ರಹಿಸಿ ಅದನ್ನು ಲ್ಯಾಬ್ಗೆ ಕಳುಹಿಸಿಕೊಟ್ಟಿತ್ತು ಅನ್ನೋದ್ರ ಬಗ್ಗೆ.